ಫೈನಲಿ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ SSLC ಎಕ್ಸಾಮ್ 2 ರಿಸಲ್ಟ್ ಇವಾಗೇನು ಲಿಂಕ್ ಆ್ಯಕ್ಟಿವೇಟ್ ಆಗಿದೆ. ಇವಾಗ ಕಾಣಿಸ್ತಿದೆ ನೋಡಿ. SSLC ಎಕ್ಸಾಮ್ ರಿಸಲ್ಟ್ 2 ಯಾರೆಲ್ಲ ಲಿಂಕ್ಗೋಸ್ಕರ ವೇಟ್ ಮಾಡ್ತಿದ್ರು ಇಲ್ಲಾಂದರೆ ಟೈಮ್ ಈಸ್ ಓವರ್ ಅಂತ ಹೇಳ್ಬೋದು. ನಿಮ್ಗೆ ಇವಾಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇದೇ ನಿಮ್ಮದೊಂದು SSLC ಎಕ್ಸಾಮ್ ರಿಸಲ್ಟ್ 2 ಲಿಂಕ್ ಆಗಿರ್ತದೆ. ಡೈರೆಕ್ಟ್ ನಿಮಗೆ ಕಾಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಇದನ್ನು ಇಲ್ಲಿದ್ದ ನೀವು ಡೈರೆಕ್ಟ್ ಏನು ಮಾಡ್ಬೋದು ಅಂತಂದರೆ ನೀವು ಲಿಂಕ್ನ ಮುಖಾಂತರ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಾಂತಂದರೆ ಮುಂದೆ ವಾಟ್ಸಪ್ ಚಾನಲ್ ಕೂಡ ಇದನ್ನ ಲಿಂಕ್ನ ಕೊಟ್ಟಿರ್ತೀನಿ. ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಆ್ಯಂಡ್ ಮುಂದೆ ಬರ್ತಕ್ಕಂಥ ಎಲ್ಲನೂ ಕೂಡ PUCಯಲ್ಲಿ ಎಲ್ಲವೂ ಸ್ಟೂಡೆಂಟ್ ರಿಲೇಟೆಡ್ ಆಗಿರುವಂಥ ಅಪ್ಡೇಟ್ಸ್ಗಳು ಮತ್ತು ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಾಗ ಕೆಲವೊಂದಿಷ್ಟು ಏನಾದರೂ ಥಿಂಗ್ಸ್ಗಳು ಬಂದಾಗ ಅಥವಾ ಡೈರೆಕ್ಟ್ ಅಂದರೆ ನೇರ ನೇಮಕಾತಿ ಮತ್ತು SSLC ಎಕ್ಸಾಮ್ 3ಗೋಸ್ಕರ ಯಾರಾದರೂ ವೇಟ್ ಮಾಡ್ತಂತಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಮುಂದೆ ಬರ್ತಕ್ಕಂಥ ವೀಡಿಯೋಸು ನಿಮ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಆ್ಯಂಡ್ PUCಯಲ್ಲಿ ನಿಮಗೆ ಭಾಳಷ್ಟು ಸ್ಕಾಲರ್ಶಿಪ್ಗಳು ಬರ್ತವೆ, ಎಲ್ಲನೂ ಕೂಡ ನೋಡ್ಬೋದು. ಓಕೆ, ಯಾರೆಲ್ಲ ಈಗ SSLC ಎಕ್ಸಾಮ್ 2 ಲಿಂಕ್ ಮೂಲಕ ಚೆಕ್ಔಟ್ ಮಾಡ್ಕೊಂಡ್ರೆ ಯಾರೆಲ್ಲ ಪಾಸ್ ಆಗಿದ್ರು, ಯಾರೆಲ್ಲ ಚೆನ್ನಾಗಿ ಮಾರ್ಕ್ಸ್ ಆಗಿದ್ದು ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್. ಓಕೆ, ಇನ್ ಕೇಸ್ ಅಪ್ಪಿತಪ್ಪಿ ಏನಾಗಿದ್ರು ಕೂಡ ವರಿ ಬೇಡ, ಇನ್ನೂ ಒಂದು ಎಕ್ಸಾಮ್, ಓಕೆ ಇನ್ನೂ ಒಂದು ಟೈಮ್ ಇದೆ, ಆರಾಮ್ಸಾಗಿ ಮಾಡೋಣ. ಓಕೆ, ಡೈರೆಕ್ಟಾಗಿ ಕಮೆಂಟ್ ಬಾಕ್ಸ್ ಇರ್ತದೆ ಲಿಂಕು ಓಪನ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಆರಾಮ್ಸೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು, ಬಾಯ್.